ಮುಂಜಾನೆದ್ದು 1 ಲೋಟ ಉಗುರು ಬೆಚ್ಚಗಿನ ನೀರು ಕುಡಿದು ಅಂಗಳದಲ್ಲಿ ವ್ಯಾಯಾಮ ಕಿಳಿಯುವುದು, ಬಳಿಕ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಬೆಳಗಿನ ಉಪಹಾರ ಮುಗಿಸುವುದು, ನಿಯಮಿತ ದಿನಚರಿ ಮತ್ತು ಶಿಸ್ತಿನ ಆಹಾರ ಕ್ರಮ ಇವೆಲ್ಲವನ್ನೂ ಶಿಸ್ತಿನಿಂದಲೇ ಪಾಲಿಸಿಕೊಂಡು ಬಂದ ಈ ತಾತನಿಗೆ ಈಗ 100 ವರ್ಷ ವಯಸ್ಸು. ಹೌದು, ಕಡಗದಾಳು ಗ್ರಾಮದ ಕಾಫಿ ಬೆಳೆಗಾರರಾದ ಕೋದಂಡ ಮಾದಪ್ಪ ಅವರಿಗೆ ಮೇ 13ಕ್ಕೆ ಬರೋಬ್ಬರಿ 100 ವರ್ಷ ತುಂಬಿದೆ. ಆದರೆ ಅವರ ಜೀವನೋತ್ಸಾಹ ಮಾತ್ರ ಹದಿಹರೆಯದವರನ್ನು ನಾಚಿಸುವಂತಿದೆ. ಕೋದಂಡ ಮಾದಪ್ಪ ಅವರ ಭೇಟಿ ವೇಳೆ ನಮಗೆ ಅವರ ಜೀವನ ಶೈಲಿ ಮತ್ತು ಉತ್ಸಾಹ ಅತ್ಯಂತ ಅಚ್ಚರಿ ತಂದಿತ್ತು. ಶಿಸ್ತಿನ ಜೀವನ ಶೈಲಿ ಒಬ್ಬ ಮನುಷ್ಯನನ್ನು ಹೇಗೆ ಸದೃಢನಾಗಿ ಇಡುತ್ತದೆ ಎಂಬುದಕ್ಕೆ ಮಾದಪ್ಪ ಅವರೇ ಸಾಕ್ಷಿ. ಅಲ್ಲಿ ಒಂದು 4,000-5,000 ಇದಿತ್ತು. ಕಾಫಿ, ಟೀ, ಕಾಡಮಮ್ಮ. ಅದು PSS ಇರುವಾಗ ಇದ್ದಿದ್ದು. ಕಡೆಗೆ ಬಿಲ್ಲದವ್ರು ತಗೊಂಡಿದ್ದಾರೆ. ನಾನು ಅಲ್ಲಿದ್ದೆ, ರಿಟೈರ್ಡ್ ಪ್ಲಾಂಟರ್. ಅಲ್ಲಿ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನನ್ನ ತಂದೆಯವರು ಸ್ವಲ್ಪ ಜಾಗ ಇತ್ತು. ನಾನು ಇಲ್ಲಿ ಈಗ ಆಮೇಲೆ ಫಾರ್ಮರ್ ಹಿಯರ್. ಸ್ವಲ್ಪ ಕಾಫಿ, ಸ್ವಲ್ಪ ಏಲಕ್ಕಿ ಹಾಕೊಂಡು ರಿಟೈರ್ಡ್ ಲೈಫ್. ನನ್ನ ಮಗ ಇದ್ದಾನೆ ಇಲ್ಲಿ ಬೇರೆ, ಅವನು ಈಸ್ ಹೆಲ್ಪಿಂಗ್ ಮೀ. ಅವನು ಡಾರ್ಜಿಲಿಂಗ್ ಟೀ ತೋಟದಲ್ಲಿದ್ದ, ಈಗ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾನೆ. ಒಂದು ಮಗ, ಒಂದು ಮಗಳು. ಬೆಂಗಳೂರಲ್ಲಿ ಇದ್ದಾರೆ. ಅವರು ಹಸ್ಬೆಂಡ್ ವಾಸ್ ದಿ ಕ್ಯಾಪ್ಟನ್ ಇನ್ ದ ಶಿಪ್. ಇಳಿ ವಯಸ್ಸಿನಲ್ಲೂ ಶರೀರದ ಮೇಲೆ ಅವರಿಗೆ ಹಿಡಿತವಿದೆ. ನಡೆದಾಡಿದರೆ ಎಡವಿ ಬೀಳುವ ಅಥವಾ ಇನ್ನೊಬ್ಬರ ನೆರವು ಪಡೆಯುವ ಅಗತ್ಯವೂ ಇಲ್ಲ. ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬಲ್ಲ ಅಸಾಧಾರಣ ವ್ಯಕ್ತಿ. ಡ್ರೈವಿಂಗ್ನಲ್ಲಿ ಎತ್ತಿದ ಕೈ. ತಮ್ಮ ಮಾರುತಿ ವ್ಯಾನ್ ಸ್ಟಾರ್ಟ್ ಮಾಡಿ ಕಡಗದಾಳು, ಮಡಿಕೇರಿ, ಸುಂಟಿಕೊಪ್ಪ ಪೇಟೆಗಳಲ್ಲಿ ಸುತ್ತಾಡಿ ಬರಬಲ್ಲರು. ಇವೆಲ್ಲ ಶಕ್ತಿ ಸಾಮರ್ಥ್ಯ ಈ 100ರ ವಯಸ್ಸಿನಲ್ಲೂ ಉಳಿದುಕೊಂಡಿದ್ದು ಹೇಗೆ ಎಂಬ ಪ್ರಶ್ನೆಯನ್ನು ಅವರ ಮುಂದಿಟ್ಟಾಗ ಮಾದಪ್ಪ ಹೇಳಿದ್ದು ಶಿಸ್ತಿನ ಜೀವನ ಶೈಲಿ ಬಗ್ಗೆ. ಚೆನ್ನೈನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮಾದಪ್ಪ ಮಡಿಕೇರಿಯ ಸಂತ ಮೈಕಲರ ಶಾಲೆ ಹಾಗೂ ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿದ್ದರು. ಬಳಿಕ ನೀಲಗಿರಿ ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡಿ ಕಡಗದಾಳಿನಲ್ಲಿರುವ ತಮ್ಮ ತಂದೆಯ ಕಾಫಿ ತೋಟವನ್ನು ಮುಂದುವರಿಸಿಕೊಂಡು ಬಂದರು. ಬೆಂಗಳೂರಿನಲ್ಲಿ ನೆಲೆಸಿದ ಬೀನಾ ಎಂಬುವರನ್ನು 1958ರ ಮೇ 26ರಂದು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ದಂಪತಿಯ ಪುತ್ರ ಡಾರ್ಜಿಲಿಂಗ್ ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡಿ ಈಗ ಮನೆಗೆ ಮರಳಿದ್ದಾರೆ. ಮಗಳು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಆಸ್ತಿ ಅಂತಸ್ತಿದ್ದರೂ ಮಾದಪ್ಪ ಮೋಜು ಮಸ್ತಿಗೆ ಇಳಿಯಲಿಲ್ಲ. ಸಮಯ, ಹಣ ಮತ್ತು ಶ್ರಮವನ್ನು ವ್ಯರ್ಥಗೊಳಿಸಲಿಲ್ಲ. ಈ ಶಿಸ್ತೇ ಅವರನ್ನು 100ರ ಹೊಸ್ತಿಲ ಯುವಕನಾಗಿ ಮಾಡಿದೆ. ಮಾರ್ನಿಂಗ್ ಎದ್ದಾಗೆ ಒಂದು ಗ್ಲಾಸ್ ಸಾಫ್ಟ್ ನಿಮಗೆಲ್ಲ ಗೊತ್ತಿರಬೇಕು. ಇದ್ದಾಗೆ ವೆನ್ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಒಂದು ಗ್ಲಾಸು ನೀರು ಕುಡಿಬೇಕು, ವಾರ್ಮ್ ವಾಟರ್ ಡೈಲಿ. ನೀವು ಬ್ರಷ್ ಮಾಡಿಬಿಡ್ತಾರಲ್ಲ, ಅದು ಬ್ಯಾಡ್. ಅದು ಎಂಜೀರ್ ಇರ್ತಾರಲ್ಲ, ಅದು ಇದು ಮದ್ದದು, ದುಗ್ಗಬೇಕು. ಅದಕ್ಕೆ ನೀರು ಕುಡಿಬೇಕು. ಅದು ನೀರು ಕುಡಿದ ಮೇಲೆ ನೀವು ಬೇರೆ ಊಟ ಗಿಟ್ಟ ಮಾಡ್ಬೋದು. ಪಾಯಿಂಟ್ಸ್ ಎಲ್ಲ ಕೊಟ್ಟರೆ ಟ್ಯಾಪ್ ಮಾಡಬೇಕು. ತಲೆಗೂ ಅಷ್ಟೇ. ಇಲ್ಲಿ ನಮ್ಮ
ತಲೆ ಉಂಟಲ್ಲ ಇದೇನು ಇಂಪಾರ್ಟೆಂಟ್. ಕುತ್ತಿಗೆ ಉಂಟ, ಇಲ್ಲಿಂದ ರಕ್ತ ನಾಳ ಹೋಗೋದು ಮೇಲೆ ಇದೆಲ್ಲ. ಮತ್ತು ಟ್ಯಾಪ್ ಹಾರ್ಟ್ ಗೊತ್ತುಂಟಲ್ಲ, ಅದು ಸ್ವಲ್ಪ ಅದು ಟ್ಯಾಪ್ ಮಾಡಿದ್ರೆ ಡೈಲಿ ಅದೇ ಹೊಟ್ಟೆಗೆ ಟ್ಯಾಪ್ ಅದು ರಕ್ತನಾಳ ಆಕ್ಟಿವೇಟ್ ಆಗ್ತದೆ. ಡೈಲಿ ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ ಅಬೌಟ್ 6:30 ಶುರು ಮಾಡಿದ್ರೆ 7:30ವರೆಗೆ ಮಾಡಿ. ಅದೆಲ್ಲ ಪೇಷನ್ಸ್ ಬೇಕು ಮತ್ತು ಹೊಡ್ತಿತ್ತೆ. ಕಡಿಮೆ ತಿನ್ನು ಎಂಬುದು ನನ್ನ ಆರೋಗ್ಯದ ಗುಟ್ಟು ಎನ್ನುತ್ತಾರೆ ಮಾದಪ್ಪ. ಹೊಟ್ಟೆಯೇ ಎಲ್ಲ ಸಮಸ್ಯೆಗಳಿಗೆ ಮೂಲ. ಹೊಟ್ಟೆ ಬಿರಿಯುವಂತೆ ತಿನ್ನುವುದು ಸರಿಯಲ್ಲ. 80% ಆಹಾರ ಸೇವಿಸಿ 10% ನೀರು ಕುಡಿಯಬೇಕು. ಉಳಿದ 10% ಹೊಟ್ಟೆ ಭಾಗ ಖಾಲಿಯಾಗಿರಬೇಕು. ಈ ನಿಯಮ ಪಾಲಿಸುವುದರಿಂದ ಸೇವಿಸಿದ ಆಹಾರ ಜೀರ್ಣವಾಗಿ ಶರೀರಕ್ಕೆ ಪೌಷ್ಟಿಕಾಂಶ ಒದಗಿಸುತ್ತದೆ. ಊಟದ ಜೊತೆಗೆ ನಿಯಮಿತ ವ್ಯಾಯಾಮ ಮಾಡುವುದು ಒಳ್ಳೆಯದು. ಬೇಕಾಬಿಟ್ಟಿ ತಿಂದು ಹೊಟ್ಟೆಯನ್ನು ಕೆಡಿಸಿಕೊಳ್ಳುವುದು ಸರಿಯಲ್ಲ. ಪ್ರತಿನಿತ್ಯ ನಿಯಮಿತ ಆಹಾರ ಸೇವನೆ ಬಳಿಕ ಉಪ್ಪು ನೀರಿನಲ್ಲಿ ಬಾಯಿ ಮುಕ್ಕಳಿಸಿದರೆ ಬಾಯಿಯ ಜೊತೆಗೆ ಅನ್ನನಾಳವು ಶುದ್ಧವಾಗುತ್ತದೆ. ಟ್ಯಾಪಿಂಗ್ ಎಕ್ಸರ್ಸೈಸ್ನಿಂದ ನನ್ನ ಆರೋಗ್ಯ ವೃದ್ಧಿಸಿದೆ ಎನ್ನುತ್ತಾರೆ ಅವರು. ಶರೀರದ ಪ್ರತಿ ಅಂಗಾಂಗಗಳನ್ನು ನಿಯಮಿತವಾಗಿ ಟ್ಯಾಪ್ ಮಾಡುವುದರಿಂದ ರಕ್ತ ಪರಿಚಲನೆ ಸುಲಭವಾಗುತ್ತದೆ. ಇದರ ಜೊತೆಗೆ ಅಕ್ಯುಪ್ರೆಷರ್ ಮಾಡುವುದರಿಂದ ಯಾವ ವೈದ್ಯರನ್ನು ಕಾಣುವ ಅಗತ್ಯ ಬರುವುದಿಲ್ಲ ಎಂಬುದು ಮಾದಪ್ಪ ಅವರ ಅನುಭವದ ಮಾತು. ಹೊಟ್ಟೆ ಉಂಟಲ್ಲ, ಇಸ್ ಎ ಎಪಿ ಸೆಂಟರ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಹೊಟ್ಟೆನೇ ಚೆಂದಾಗಿ ನೋಡಿದ್ರೆ ನಿಮ್ಮ ಹೆಲ್ತ್ ಚೆಂದಾಗಿರ್ತದೆ. ಹೊಟ್ಟೆನೇ ಚೆಂದಾಗಿರೋ ಮಡಗಿರೋದ್ರೆ ನಿಮ್ಮ ಬಾಯಿ ಅದನ್ನೆಲ್ಲ ಚೆಂದಾಗಿ ಮಡ್ಕೊಳ್ಬೇಕು. ಯಾವಾಗಲೂ ಊಟ ಮಾಡುವಾಗ ಚೆಂದಾಗಿ ಚೂ ಮಾಡಬೇಕು. ಅರ್ಜೆಂಟಲ್ಲಿ ತಿನ್ನಲೇಬಾರ್ದು. ಮತ್ತು ನೀನು ವೆಜಿಟೇರಿಯನೋ ನಾನ್ ವೆಜಿಟೇರಿಯನೋ ಆದರೂ ನಿಮ್ಮ ಗುಟ್ಟು ಹೊಟ್ಟೆನ ಚೆಂದಾಗಿ ನೋಡ್ಕೊಳ್ಬೇಕು. ನಾನು ಅನ್ನೋದ್ರೆ ಸ್ಮೋಕಿಂಗ್ ಮಾಡಲೇಬಾರ್ದು. ಡ್ರಿಂಕ್ಸ್ ಏನಾದರೂ ಒಕೇಶನ್ಗೆ ಮಾತ್ರ ಮಾಡಬಹುದು, ಬಟ್ ಮಸ್ಟ್ ನಾಟ್ ಮೇಕ್ ಇಟ್ ಎ ಹ್ಯಾಬಿಟ್. ನೀರು ತುಂಬ ಕುಡಿಬೇಕು. 80% ಮಾತ್ರ ಊಟ, 20% ಇರೋದು ನೀರಿಗೂ ಗಾಳಿಗೆ ಬಿಡಬೇಕು. ಹಾಗೆಂದ ನಿಮಗೆ 100 ವಯಸ್ಸವರೆಗೆ ಬರಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಹರ್ ಫಾರ್ ಅ ಟೆಂಡರ್ ಕೇರ್ and tender maintenance. She has been very good to me and I am grateful to you, and I feel because of that only I am able to reach a milestone of 100. Another thing I want to know, no one should keep any enmity. The best present you can give to yourself, is forgiveness. ಪ್ರೆಸೆಂಟ್ ನಿಮ್ಗೆ ಏನಾದ್ರು ಕೊಡೋದಾದರೆ ಫರ್ಗಿವ್. ಲಾಟ್ ಆಫ್ ಪೀಪಲ್ ಹರ್ಟ್ ಯುವರ್ ಫೀಲಿಂಗ್, ಡೋಂಟ್ ವರಿ, ಫರ್ಗಿವ್, ದೆನ್ ಯು ಬಿ ಓಕೆ. ಡೋಂಟ್ ಕೀಪ್ ಎನಿಮಿಟಿ. ಶತಾಯುಷಿ ಯುವಕ ಮಾದಪ್ಪ ಮತ್ತು ಬೀನಾ ದಂಪತಿಗೆ ಮೇ 26 ವಿವಾಹ ವಾರ್ಷಿಕೋತ್ಸವದ ದಿನ. ಮದುವೆಯಾಗಿ 66 ವರ್ಷಗಳಿಂದಲೂ ಇಬ್ಬರೂ ಅನನ್ಯವಾಗಿದ್ದಾರೆ. ಇದಕ್ಕೆ ಕಾರಣ ಪರಸ್ಪರ ಕ್ಷಮಾಗುಣ ಎಂದು ಮಾದಪ್ಪ ಮತ್ತು ಬೀನಾ ಒಪ್ಪಿಕೊಳ್ಳುತ್ತಾರೆ. ಯಾರೊಂದಿಗೂ ಶತ್ರುತ್ವ ಇಟ್ಟುಕೊಳ್ಳದಿರುವುದು ಮತ್ತು ನೋವು ಮಾಡಿದವರನ್ನು ಕ್ಷಮಿಸುವುದು ಆಂತರಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ ಎನ್ನುತ್ತಾರೆ ಅವರು. ಸಾಹಿತ್ಯದಲ್ಲಿ ಆನರ್ಸ್ ಪದವಿ ಪಡೆದಿರುವ ಬೀನಾ ಯಾವುದೇ ಉದ್ಯೋಗಕ್ಕೆ ಮನಸ್ಸು ಮಾಡದೆ ಗೃಹಿಣಿಯಾಗಿ ಉಳಿದಿದ್ದಾರೆ. ಅಂತಾರಾಷ್ಟ್ರೀಯ ಟೆನ್ನಿಸ್ ಪಟು ಶರೀ ಚಿಟ್ಟಾಡ ಬೀನಾ ಅವರ ಸಹೋದರಿ. ತಮ್ಮ ಅನ್ಯೋನ್ಯ ದಾಂಪತ್ಯದ ಬಗ್ಗೆ ಬೀನಾ ಚಿತ್ತಾರದೊಂದಿಗೆ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. 66 years of marriage and living together every day of those 66 years, because we never parted for any reason at all. But, and I think it's God's grace that we have lived together, continued, and we are still together. I put it as God's grace. He has helped us to tolerate and understand each other. But one thing I can tell you, I am not responsible for his long life and good health and all that, because he is very good in taking care of himself, which I did not like in the beginning. When I was young, I wanted to take care of him and want to, fuss over him and all that, which he never liked. He is very, very independent.
And when he wants to do something, decides to reach a certain goal, nothing can stop him. He's got that determination and perseverance. So it is all his own determination that has brought him to 100, and God's grace, of course. ಮಡಿಕೇರಿಯ ಆಗಿನ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಪ್ರೌಢ ತರಗತಿಯಲ್ಲಿ ಓದುತ್ತಿದ್ದಾಗ ಗಾಂಧೀಜಿ ಅವರನ್ನು ಭೇಟಿ ಮಾಡುವ ಸುಯೋಗ ಒದಗಿ ಬಂದಿದ್ದನ್ನ ಮಾದಪ್ಪ ನೆನಪಿಸಿಕೊಳ್ಳುತ್ತಾರೆ. ಗಾಂಧೀಜಿಯವರು ಕಿತ್ತಳೆ ಹಣ್ಣೊಂದನ್ನು ಮಾದಪ್ಪ ಅವರಿಗೆ ನೀಡಿ ಸ್ನೇಹಿತರೊಂದಿಗೆ ತಿನ್ನುವಂತೆ ಹೇಳಿದ್ದರಂತೆ. ಕ್ವಿಟ್ ಇಂಡಿಯಾ ಚಳವಳಿ ಜೋರಾಗಿದ್ದ ಸಮಯದಲ್ಲಿ ಮಾದಪ್ಪ ಅವರ ಸ್ನೇಹಿತರು ಜೈಲು ಸೇರಿದ್ದರು. ಆದರೆ ಪೊಲೀಸರ ಸುಳಿವರಿತ ಮಾದಪ್ಪ ಅವರ ತಂದೆ ಮಗನನ್ನು ಶಾಲೆಗೆ ಕಳಿಸದೆ ಮನೆಯಲ್ಲೇ ಬಂದಿಯಾಗಿಟ್ಟಿದ್ದರಂತೆ. ಮಡಿಕೇರಿಯಲ್ಲಿ ಹಿರಿಯ ನಾಗರಿಕ ವೇದಿಕೆ ಸ್ಥಾಪಿಸಿ ಮಾದಪ್ಪ ಅವರು ಮೊದಲ ಅಧ್ಯಕ್ಷರಾಗಿದ್ದರು. ಕೊಡಗಿನಲ್ಲಿ ಮದ್ಯ ಹಾಗೂ ಮಾಂಸ ಸಂಪ್ರದಾಯವಾಗಿದ್ದರೂ ಮಾದಪ್ಪ ಈ ವಿಷಯದಲ್ಲಿ ತಮಗೆ ತಾವೇ ಮೂಗುದಾರ ಹಾಕಿಕೊಂಡಿದ್ದಾರೆ. ಧೂಮಪಾನ ಮಾಡುವುದಿಲ್ಲ. ಮನೆಗೆ ನೆಂಟರಿಷ್ಟರು ಬಂದ ದಿನ ಮಾತ್ರ 1 ಪೆಗ್ ಮದ್ಯ ಸೇವಿಸುತ್ತಾರೆ. ವಾರಕ್ಕೊಮ್ಮೆಯೋ 2 ಬಾರಿಯೋ ಮಾಂಸ ಸೇವಿಸುತ್ತಾರೆ. ಬದುಕಿನ ಎಲ್ಲ ಸಂದರ್ಭಗಳಲ್ಲೂ ಶಿಸ್ತನ್ನು ರೂಢಿಸಿಕೊಂಡ ಮಾದಪ್ಪ ಸಹಜವಾಗಿಯೇ ಇಳಿ ವಯಸ್ಸಿನಲ್ಲಿ ಅದರ ಪ್ರತಿಫಲ ಪಡೆಯುತ್ತಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು ಹಾಗೂ ಮರಿ ಮಕ್ಕಳನ್ನು ನೋಡುವ ಭಾಗ್ಯ ಇವರಿಗೆ ಒದಗಿ ಬಂದಿದೆ. ಶಿಸ್ತಿನ ಜೀವನವೇ ಮಾದಪ್ಪ ಅವರ ಆಯುಷನ್ನು ಗಟ್ಟಿಗೊಳಿಸಿದೆ. ಇವರ ಶಿಸ್ತಿನ ಬದುಕು ಮುಂದಿನ ಪೀಳಿಗೆಗೆ ಸಂದೇಶವಾಗಬೇಕು ಎಂಬುದೇ ಈ ವರದಿಯ ಆಶಯ.